ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಪೀಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ನೀಡಲ್ ನಂಬರ್ 10.0.75 mm ತೊಗೊಂಡಿದ್ದೀನಿ. 11 ನಂಬರ್ ಆದರೂ ನಡೆಯುತ್ತೆ. ಹಳೆ ದಾರ ತೊಗೊಂಡಿದ್ದೀನಿ. ನೀವು ಸಾರಿಗೆ ಈ ಡಿಸೈನ್ ಹಾಕೋದಾದ್ರೆ ಸಾರಿಯ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಡಿಸೈನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್, ಅಲ್ಲಿಂದ 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ದಾರನ ಮೇಲೆತ್ತಿ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ಮತ್ತೆ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 5 ಬೀಡನ್ನ ತಗೋತೀನಿ. ಒಂದು ಬೀಡ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಲಾಕ್, ಬೀಡ್ಗಳನ್ನ ಲಾಕ್ ಮಾಡ್ತಾ ಹೋಗಬೇಕು. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಂಡು ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಒಟ್ಟು 5 ಬೀಡ್ ಆ್ಯಡ್ ಮಾಡಿಕೊಂಡು ಒಂದೊಂದು ಬೀಡ್ಗೂ ಲಾಕ್ ಮಾಡ್ತಾ ಮಾಡಿದ್ದೀನಿ. ಇಲ್ಲಿ ಈ ಬಟ್ಟೆನ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಅಲ್ಲಿ ಬಿಗ್ ಬೀಡ್ ಆ್ಯಡ್ ಮಾಡಿರೋ ಅಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿ ನಾವು ಹೋಗಿ ದಾರನ ತಂದು ಅದು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಚೈನ್, ಅದು 5 ಚೈನ್ ಹಾಕಿದ್ದಾರೆ. ಅದಕ್ಕೆ 5 ಚೈನ್ ಒಳಗಡೆ ಬೇಡ, ಬಟ್ಟೆಗೆ ನಾವು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. 5 ಚೈನ್ಗಲ್ಲ, 5 ಚೈನ್ನ ಸೇರಿಸ್ಕೊಂಡು ಬಟ್ಟೆನ ಡೈರೆಕ್ಟಾಗಿ ಲಾಕ್ ಮಾಡ್ಕೊತಿದ್ದೀವಿ. ಅಲ್ಲಿಂದ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೋಬೇಕು. ನೆಕ್ಸ್ಟು ಸೂಜಿ ಮೇಲೆ ಒಂದು ಸರ್ತಿ ದಾರನ ಸುತ್ತಕೊಂಡು ಅಲ್ಲಿ 5 ಬೀಡನ್ನ ಆ್ಯಡ್ ಮಾಡಿರ್ತೀವಲ್ಲ ಅದರ ಮೊದಲನೇ ಬೀಡನ್ನ ಕೆಳಗಡೆ ದಾರದ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡಬೇಕು. ಮೊದಲನೇ ಬೀಡನ್ನ ಕೆಳಗಿರುವ ಥ್ರೆಡ್ಗೆ ನಾನು 2 ಸಲ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎರಡನೇ ಬೀಡನ್ನ ಕೆಳಗಡೆ ಇರೋ ದಾರಕ್ಕೂ ಕೂಡ ನಾವು ಅದೇ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಇಲ್ಲಿ ಮೊದಲನೇ ಬೀಡಿಗೆ ನಾವು 2 ಮಾತ್ರ ಕಂಬನ ಮಾಡ್ತಾಯಿದ್ದೀನಿ. ಆದರೆ ಎರಡನೇ ಬೀಡಿಗೆ ಕೆಳಗಡೆ ಇರೋ ಲೂಪ್ಗೆ 3 ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬೀಡಿಗೂ ಕೂಡ ನಾವು 3 ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು.
ಮಿಡ್ಲಲ್ಲಿರೋ 3 ಬೀಡ್ಗೆ 3 ಡಬಲ್ ಕ್ರೋಶ ಕಂಬಗಳು, ಹಾಗೆ ಸೈಡಲ್ಲಿರೋ 2 ಬೀಡು, ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿರೋ ಫಸ್ಟ್ನ ಬೀಡ್ಗಳಿಗೆ 2 ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೊತಿದ್ದೀನಿ. ಬೀಡ್ನ ಕೆಳಗಿರೋ ಎಲ್ಲ ಥ್ರೆಡ್ಡು ಕೂಡ ನಾವು ಈ ಕಂಬನ ಮಾಡಲಿಕ್ಕೆ ದಾರನ ತಗೋಬೇಕು. ಬೀಡ್ನ ಕೆಳಗಿರೋ ದಾರಕ್ಕೆ ದಾರದ ಗ್ಯಾಪ್ನಲ್ಲಿ ಹೋಗಿ ದಾರನ ತಂದು 2ರಲ್ಲೊಂದು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಎಲ್ಲ ಬೀಡ್ಗೂ ಮಾಡ್ತಾಯಿದ್ದೀನಿ. ಈ ಕೊನೆ ಬೀಡ್ಗೂ ಕೂಡ ಡಬಲ್ ಕ್ರೋಶ ಕಂಬನ 2 ಮಾತ್ರ ಮಾಡ್ತಾಯಿದ್ದೀನಿ. ಮಿಡ್ಲಲ್ಲಿರೋ 3 ಬೀಡಿಗೆ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೊನೆಗೆ ಒಂದು ಡಬಲ್ ಕ್ರೋಶ ಕಂಬನ ಬೀಡ್ನ ಪಕ್ಕದಲ್ಲಿ ನಾವು ಆ್ಯಡ್ ಮಾಡಿರ್ತೀವಲ್ಲ, ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ನ ಡಬಲ್ ಕ್ರೋಶ ಕಂಬನ ಇಲ್ಲಿ ಮಾಡ್ಕೋಬೇಕು. ಆರ್ಚ್ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟಾಗಿ ಬಂದಿದೆ. ಅಲ್ಲಿಂದ 3 ಚೈನ್ನ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಫೋಲ್ಡ್ ಆಗುತ್ತೆ ಅಂತ ಏನು ಟೆನ್ಷನ್ ಆಗೋ ಅಗತ್ಯ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಹಾಕಬೇಕಾದ್ರೆ ಅದು ಸ್ಟ್ರೈಟಾಗಿ ನಿಲ್ಲುತ್ತೆ. ಅಲ್ಲಿಂದ ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನೆಕ್ಸ್ಟ್ ಅಲ್ಲಿನ ದಾರನ ಮೇಲೆತ್ತಿ ಒಂದು ಬಿಗ್ ಸೈಡ್ ಬೀಡ್ನ ರೌಂಡ್ ಬೀಡ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರನ ಮೇಲೆತ್ತಿ ಒಂದೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಒಂದು ಬೀಡು ಲಾಕ್, ಒಂದು ಬೀಡು ಲಾಕ್, ಈ ಥರ 5 ಬೀಡುಗಳನ್ನ ನಾವು ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಬೀಡ್ನ ಪಕ್ಕದಲ್ಲಿ ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಮೊದಲು ಅಲ್ಲಿಗೆ 5 ಚೈನ್ ಲಾಕ್ ಮಾಡಿರುವ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. 5 ಚೈನ್ಗೆಲ್ಲ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು.
ಮತ್ತು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಹೋಗಬೇಕು. ಸೂಜಿ ಮೇಲೆ ಒಂದು ಸರ್ತಿ ದಾರನ ಸುತ್ತಕೊಂಡು ಮೊದಲನೇ ಬೀಡನ್ನ ಕೆಳಗಡೆ ಇರೋ ದಾರಕ್ಕೆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡಬೇಕು. ಇದು ಡಬಲ್ ಕ್ರೋಶ ಕಂಬ. ಮತ್ತು ಅದೇ ಬೀಡನ್ನ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡಿ ಡಬಲ್ ಕ್ರೋಶ ಕಂಬ. ಮೊದಲನೇ ಬೀಡಿಗೆ 2 ಮಾತ್ರ ಡಬಲ್ ಕ್ರೋಶ ಕಂಬಗಳನ್ನ ಮಾಡೋದು. ಎರಡನೇ ಬೀಡಿಗೆ 3 ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೇನೆ. ಆರ್ಜ್ ಸ್ವಲ್ಪ ಲೆಂತ್ ಬೇಕು ಅಂತ ಅನಿಸಿದ್ರೆ ನೀವು ತ್ರಿಬಲ್ ಕ್ರೋಶ ಕಂಬನ ಕೂಡ ಹಾಕ್ಕೋಬಹುದು. ಇಲ್ಲಿ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ. ಇಡಿ ಮಾಡಿ ಪೂರ್ತಿಯಾಗಿದೆ. ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡಿ ಅಲ್ಲಿಂದ 3 ಚೈನ್ ಹಾಕಿ ಬಟ್ಟೆ ಲಾಕ್ ಮಾಡಿ ಮತ್ತೆ ಅಲ್ಲಿಂದ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ ಅದು. 3 ಚೈನ್ ಲಾಕ್, 5 ಚೈನ್ ಲಾಕ್, 5 ಚೈನ್ ಲಾಕ್. ನೆಕ್ಸ್ಟ್ ಮತ್ತೆ ದಾರನ ಮೇಲೆತ್ತಿ ಬಿಗ್ ಬೇಡ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್. ಇದೇ ರೀತಿ ಇನ್ನೊಂದು ಆರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ. ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಸ್ಟೆಪ್ ಇದು. ಇಲ್ಲಿ ಸ್ಟಾರ್ಟಿಂಗ್ ಕೂಡ ನಾವು 2 ಲಾಕ್ ಹಾಕಿ ಸ್ಟಾರ್ಟ್ ಮಾಡಿದ್ದೀವಿ ಡಿಸೈನ್ನ. ಹಾಗೆ ಇಲ್ಲಿ ಎಂಡಿನ ಕೂಡ 2 ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊತಿದ್ದೀನಿ. ಸೂಜಿನ ಮೇಲೆ ಎತ್ತಿ ಈ ಥರ ದಾರನ ಎತ್ತಿದರೆ ಟೈಟ್ ಆಗುತ್ತೆ ಅದು. ನೆಕ್ಸ್ಟ್ ಸ್ಟೆಪ್ಪು ಮಾಡೋಣ. ಇಲ್ಲಿ ಸ್ಟಾರ್ಟಿಂಗ್ ನಾವು 2 ಲಾಕ್ ಹಾಕಿರ್ತೇವೆ, ಅದಕ್ಕೆ ನಾವು 2 ಸತಿ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್, ಲಾಕ್ ಮೇಲೆ ಲಾಕ್. 5 ಚೈನ್ ಬೇಸಲ್ಲಿ ನಾವು ಹಾಕಿರ್ತೀವಿ ಅಲ್ಲ, ಅದೇ 5 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದನೇ ನಾವು ಕಂಬನ ಶುರು ಮಾಡಬೇಕು. ಸೂಜಿ ಮೇಲೆ 2 ಸತಿ ದಾರನ ಸುತ್ತಿ ಅಲ್ಲಿ ಮೊದಲು ಬೀಡ್ ಹಾಕಿ ನಾವು ಕಂಬ ಮಾಡಿರ್ತೀವಲ್ಲ ಅದರ ಮೊದಲ ಚೈನ್ ಲೂಪ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ತ್ರಿಬಲ್ ಕ್ರೋಶ ಕಂಬನಲ್ಲಿ ಮಾಡಬೇಕು. ಬ್ಯಾಕ್ ಸೈಡ್ಗೆ ತಿರುಗಿಸಿ ನಾವು 3 ಚೈನ್ ಹಾಕಿರ್ತೀವಿ. ಆ ಚೈನ್ನ ಗ್ಯಾಪ್ ಒಳಗೆ ಹೋಗಿ ದಾರ ತರುವಂಥದ್ದಲ್ಲ, ಬೀಡ್ನ ಹಾಕಿ ನಾವು ಕಂಬ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ನಾವು ದಾರನ ತರಬೇಕು. ಅಲ್ಲಿಂದ 2 ಚೈನ್ ಹಾಕಿ ಕಂಬ ಗ್ಯಾಪ್ ಒಳಗೆ ಹೋಗಿ ನಾವು 2 ದಾರನ ಒಂದು ಮಾಡಿದರೆ ಇಲ್ಲಿ ಪಿಕಾಟ್ ಆಗುತ್ತೆ. 2 ಚೈನ್ ಹಾಕಿ ಕಂಬದನ್ನ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ತೀವಿ. ಇಲ್ಲಿ ಪಿಕಾಟ್ ಆಗ್ತಾಯಿದೆ. ಪಿಕಾಟ್ ಬೇಡ ಅಂದರೆ ಇಲ್ಲಿ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಬೋದು. ಒಂದು ಕಂಬ ಒಂದು ಬೀಡು ಥರನೂ ಮಾಡ್ಕೊಂಡು ಹೋಗ್ಬೋದು. ಬೀಡ್ ಜಾಸ್ತಿ ಬೇಡ ಅನ್ನೋರು ಈ ರೀತಿ ಪಿಕಾಟ್ನ ಮಾಡ್ಕೊಂಡು ಹೋಗ್ಬೋದು. ಇದು ಕೂಡ
ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಅಲ್ಲಿಂದ 2 ಚೈನ್ 1 2 ಕಂಬದ ಕೆಳಗಡೆ ಗ್ಯಾಪಿಂದ ಹೋಗಿ ದಾರಾನ ತಂದು 2 ದಾರನ ಒಂದು ಮಾಡ್ಕೋಬೇಕು. ಪಿಕಾಟ್ ಆಗುತ್ತೆ. ಇಲ್ಲಿ ಪ್ರತಿ ಕಂಬಕ್ಕೂ ನಾವು ಕಂಬ ಪಿಕಾಟ್ನ ಮಾಡ್ಕೊಂಡು ಹೋಗಬೇಕು. ಪ್ರತಿ ಬೀಡಲ್ಲೂ 3 ಕಂಬದಲ್ಲಿರೋ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ನಾವಿಲ್ಲಿ ಟ್ರಿಬಲ್ ಕೋಶ ಕಂಬನ ಮಾಡ್ಕೊತಿದ್ದೀವಿ. ಒಟ್ಟು ಇದರಲ್ಲಿ ಈ ಆರ್ಚಲ್ಲಿ 13 ಕಂಬಗಳಿವೆ. 13 ಕಂಬಕ್ಕೂ ನಾವು ಕಂಬಕ್ಕೆ ಪಿಕಾಟ್ನ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಕೂಡ ಬೀಡ್ ಬೇಕು ಅನ್ನೋರು ಬೀಡ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಪಿಕಾಟಿಗೆ ಇಲ್ಲಿ ನಾನು 2 ಚೈನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರತಿ ಕಂಬಕ್ಕೂ ನಾನು ಟ್ರಿಬಲ್ ಕೋಶ ಕಂಬನ ಹಾಕೋತಾ ಇದ್ದೀನಿ. ಹಾಗೆ ಪಿಕಾಟ್ನ ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ. ಟ್ರಿಬಲ್ ಕೋಶ ಹಾಗೂ ಡಬಲ್ ಕೋಶ ಕಂಬಗಳ ಬಗ್ಗೆ ಪಿಕಾಟ್ ಹಾಕೋದ್ರ ಬಗ್ಗೆ ಯಾರಿಗಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಡಿಟೇಲಾಗಿ ವಿಡಿಯೋನ ಮಾಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಹಾಕೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡ್ಕೊಂಡು ಇಲ್ಲಿ 3 ಚೈನ್ನ ಲಾಕ್ ಮಾಡಿರೋ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ.
ಅಲ್ಲಿಂದ ನೆಕ್ಸ್ಟು 5 ಚೈನು, ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ನೆಕ್ಸ್ಟ್ ಆಚೆಗೆ ನಾವು ತ್ರಿಭುಜ ಕೋಶ ಕಮ್ಮನ ಹಾಕೊಂಡು ಹೋಗಬೇಕು. ಇಲ್ಲಿ ಬೀಡಿಗೆ ಗ್ಯಾಪಲ್ಲಿ ಹಾಕಿರೋ ಕಂಬದ ಮೇಲಿರೋ ಚೈನ್ ಕಾಣಿಸಲ್ಲ, ಅಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲೊಂದು ತ್ರಿಭುಜ ಕೋಶ ಕಂಬನ ಮಾಡಿ ಅಲ್ಲಿಂದ 2 ಚೈನ್ನ ಹಾಕೋಬೇಕು. ಅಲ್ಲಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ದಾರಾನ ತಂದು 2 ದಾರಾನ ಒಂದು ಮಾಡಬೇಕು. ಪಿಕಾಟ್ ಆಯಿತು. ಹೀಗೆ ಪೂರ್ತಿ ಡಿಸೈನ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ಆರ್ಚ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 5 ಚೈನ್, ಲಾಕ್ ಮೇಲೆ ಲಾಕ್. ಸ್ಟಾರ್ಟಿಂಗ್ ಕೂಡ ನಾವು 2 ಲಾಕ್ನ ಮಾಡಿರ್ತೀವಿ. ಇಲ್ಲಿ ಎಂಡಿಂಗ್ ಕೂಡ 2 ಲಾಕಲ್ಲಿ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದ 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೋಬೇಕು. ಸೂಜಿನ ಮೇಲೆತ್ತಿ ದಾರಾನ ಎಳೆದ್ರೆ ಟೈಟ್ ಆಗುತ್ತೆ. ಆರ್ಚ್ ಎತ್ತಿ ಕಾಣಿಸುತ್ತೆ. ಇಲ್ಲಿ 5 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು. ಈ ಪಿಕಾಟ್ ಬಲೂನ್ ಬೀಡ್ ಬೇಕು ಅನಿಸಿದ್ರೆ ಒಂದು ಕಂಬ ಒಂದು ಬೀಡ್ ಈ ಥರನೂ ಮಾಡ್ಕೊಂಡು ಹೋಗ್ಬೋದು. ಈ ದಾರನ ಕುಚ್ಚಿನ ಒಳಗೆ ಸೇರಿಸ್ಕೊಂಡು ಕುಚ್ಚನ್ನು ಕಟ್ಕೋಬೇಕು. ಕುಚ್ಚು ಕಟ್ಟು ತೋರಿಸ್ತೀನಿ. ಇಲ್ಲಿ 167 ದಾರನ ಯೂಸ್ ಮಾಡಿಕೊಂಡು ಕುಚ್ಚಿನ 5 ಚೈನ್ ಗ್ಯಾಪಲ್ಲಿ ಕಟ್ಟಿದ್ದೀನಿ. ಆರ್ಚ್ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ನಲ್ಲಿ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಸ್ಗಳು ನಿಮಗೆ ಬೇಗನೆ ಬರುತ್ತೆ. ನಿಮ್ಮ ಒಂದು ಲೈಕ್ ನನ್ನ ಮುಂದಿನ ವೀಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಇರುತ್ತೆ. ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ. ಇಷ್ಟೊತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.